ಸುಮಲತಾ ಅವರ ಪ್ರಶ್ನೆಗೆ ಕುಮಾರಸ್ವಾಮಿ ಅವರ ಉತ್ತರ ಏನಾಗಿತ್ತು? ಮಂಡ್ಯದಲ್ಲಿ ಸುಮಲತಾ ಅವರ ಸಹಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಸದ್ಯಕ್ಕೆ ಇದು ಪ್ರಾಥಮಿಕ ಹಂತ ಅಷ್ಟೇ, ಮುಂದೆ ನೋಡೋಣ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಅಷ್ಟೇ ಮಾತನಾಡಿದ್ರು. ಪ್ರಾಥಮಿಕ ಹಂತ ಇದು, ಮುಂದೆ ನೋಡೋಣ. ಇದನ್ನು ಬಿಟ್ಟರೆ ಸುಮಲತಾ ಅವ್ರ ವಿಚಾರದಲ್ಲಿ ಬೇರೆ ಏನೂ ಕೂಡ ಮಾತನಾಡಿಲ್ಲ ಎಚ್.ಡಿ. ಕುಮಾರಸ್ವಾಮಿ. ಆ ಮಾತಿನ ಅರ್ಥ ಏನು ಗೊತ್ತಿಲ್ಲ, ಕೇಳಿ. ದೀಪಾ, ನಾನು ಮತ್ತೊಮ್ಮೆ ದೀಪಾ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ದೀಪಾ, ನಾನು ಈಗಾಗಲೇ ಹೇಳಿದಂತೆ ಸುಮಲತಾ ಅವ್ರ ವಿಚಾರ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಆ ವಿಚಾರವನ್ನೇ ಕೋರ್ ಕಮಿಟಿಯಲ್ಲಿ ಏನು ಚರ್ಚೆ ಮಾಡಿಲ್ವಾ? ಯಾಕೆ ಕುಮಾರಸ್ವಾಮಿ ಅವರ ಉತ್ತರ ಕೇವಲ ಒಂದು ಸೆಂಟೆನ್ಸ್, ಒಂದು ಲೈನಲ್ಲಿ ಮುಗಿದು ಹೋಯಿತು? ಪ್ರಣತ್, ನಿಜ ನೀವು ಕೇಳಿದಂತೆ ನಮಗೂ ಕೂಡ ಒಂದಿಷ್ಟು ಕುತೂಹಲ ಇರುತ್ತೆ. ಯಾಕಂದ್ರೆ ಹಿಂದಿನ 2019ರ ಲೋಕಸಭಾ ಚುನಾವಣೆಯ ಚಿತ್ರಣವೇ ಬೇರೆ, ಈ ಬಾರಿಯ ಚಿತ್ರಣವೇ ಬೇರೆ. ಅವರು ಹಾಲಿ ಸಂಸದರು, ಹಾಗಾಗಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹದ್ದು ಒಂದು ಕಡೆ ಇತ್ತು. ಪಕ್ಷೇತರವಾಗಿ ನಿಂತರೂ ಕೂಡ ಬಿಜೆಪಿಗೆ ಜೈ ಅಂದಿದ್ರು, ಅಲ್ಲಿಂದ ಮತ್ತೆ ತಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿದ್ರು. ಇದರ ಜೊತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆದಾಗ ಒಂದಿಷ್ಟು ಗೊಂದಲಗಳು ಕ್ರಿಯೇಟ್ ಆಯಿತು. ಗೊಂದಲಗಳು ಈಗಲೂ ಕೂಡ ಇದೆ. ಈಗಲೂ ಕೂಡ ತಮ್ಮ ನಿರ್ಧಾರವನ್ನ ಸುಮಲತಾ ಅವರು ತಿಳಿಸಿಲ್ಲ. ಆದ್ರೆ ಅದೆಲ್ಲದರ ನಡುವೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದಂತದ್ದು, ಇದು ಪ್ರಾಥಮಿಕ ಹಂತ, ಮುಂದೆ ನೋಡೋಣ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಹಿಂದಿನ ಒಂದಿಷ್ಟು ಪತ್ರಿಕಾಗೋಷ್ಠಿಗಳಲ್ಲೂ ಅವರ ಬಳಿಯೂ ಕೂಡ ನಾವು ಮಾತಾಡ್ತೇವೆ, ಅವರ ಬಳಿಯೂ ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೇವೆ. ಯಾಕಂದ್ರೆ ಅವರ ಸಹಕಾರ ಕೂಡ ಈ ಒಂದು ಗೆಲುವಿಗೆ ಅನಿವಾರ್ಯ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಹಾಗಾಗಿ ನಿಮ್ಮಂತೆ ನಮಗೂ ಕೂಡ ಏನಾದ್ರೂ ಹೇಳ್ಬಹುದು ಅನ್ನುವಂತಹ ಕುತೂಹಲ ಇದ್ದೇ ಇತ್ತು. ಆದ್ರೆ ಅವರು ಒಂದು ಲೈನ್ ಅಲ್ಲಿ ಮುಗಿಸಿದಂತದ್ದು ಕೂಡ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ. Thank you.